ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ನೋಡಿ, ಬೆಳಿಗ್ಗೆ ನಾಷ್ಟ ಎಲ್ಲ ಆಯಿತು. ಹಾಗೆ ಎಲ್ಲರೂ ಹೋದರು. ಈಗ ಅಡುಗೆ ಮಾಡಬೇಕಂತ ಅಡುಗೆ ಮನೆಗೆ ಬಂದಿದ್ದೀನಿ. ನೋಡಿ, ಚಪಾತಿ ಹಿಟ್ಟು ಎಲ್ಲ ಕಲಸಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿ ಎಲ್ಲನೂ ಈಗ ಕಟ್ ಮಾಡಬೇಕು. ಕುಕ್ಕರಲ್ಲಿ ಬೇಳೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಕಡಲೆ ಬೀಜ ಹುರಿದು ಇಟ್ಕೊಂಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಅನ್ನ ಇಡಬೇಕು. ಹಾಗೆ ಸ್ವಲ್ಪ ಟೊಮೆಟೊ ಸಾರು ಮಾಡಿದ್ದೀನಿ. ಚಪಾತಿ ಮತ್ತು ಪಲ್ಯ ಮಾಡಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಒಂದು ಲೈಕನ್ನು ಕೊಡಿ. ನಮ್ಮ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ನೋಡಿ, ನಾನು ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಬೇಳೆ ಬೇಯಿಸೋದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಮೆಂತ್ಯ ಸೊಪ್ಪು ಎಲ್ಲ ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಹಾಗೆ ಚಪಾತಿ ಹಿಟ್ಟು ನಾದಿ ಇಟ್ಕೊಂಡಿದ್ದೀನಿ. ಚಪಾತಿ ಅಷ್ಟು ಮಾಡಿಕೊಂಡು ಪಲ್ಯ ಅಷ್ಟು ಮಾಡ್ಕೋಬೇಕು. ಈಗ ನೋಡಿ, ಬೇಳೆ ಸೀಟಿ ಹೊಡಿತಾ ಇದೆ, ತೊಗರಿ ಬೇಳೆ. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದ್ದಲ್ಲಿ ಅದು ಕೂಡ ತಿಳಿಸಿ. ನೋಡಿ, ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮೆಂತ್ಯ ಸೊಪ್ಪು ಕಟ್ ಮಾಡ್ತಾ ಇದ್ದೀನಿ. ಸಣ್ಣದಾಗಿ ಮೆಂತ್ಯ ಸೊಪ್ಪು ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಮೆಂತ್ಯ ಸೊಪ್ಪು ಪಲ್ಯ ಇದೆ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀನಿ. ನಿನ್ನೆ ನನಗೆ ವಿಡಿಯೋ ಹಾಕೋದಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮಿಸಿ. ಈಗ ನೋಡಿ, ಸೀಟಿ ಎಲ್ಲ ಬಂತು. ಗ್ಯಾಸನ್ನು ಆಫ್ ಮಾಡಬೇಕು. ಈ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪು ದೊಡ್ಡದಾಗಿದ್ದರೆ ಒಂಥರ ಎಳೆ ಎಳೆ ಹಾಗೆ ಆಗುತ್ತೆ. ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ ನಾನು. ಈಗ ನೋಡಿ, ಮೆಂತ್ಯ ಸೊಪ್ಪು ಕಟ್ ಮಾಡಿಕೊಂಡು ಆಯಿತು. ಇದು ಹಚ್ಚಿದ ಚುರುಮುರಿ ಅಂದರೆ ಮಂಡಕ್ಕಿ ತಂದು ಇಟ್ಕೊಂಡಿದ್ದೀವಿ. 2 ಪ್ಯಾಕೆಟು ಮಾಡಬೇಕಂತ ಹೇಳಿ ಅದನ್ನು ವಿಡಿಯೋ ಮಾಡಬೇಕಂತ ಇದ್ದೀನಿ. ನೋಡೋಣ, ಆದರೆ ಮಾಡ್ತೀನಿ. ಅದಕ್ಕೆ ನೋಡಿ, ಶೇಂಗಾ ಬೀಜ ಹುರಿದು ಇಟ್ಕೊಂಡಿದ್ದೀನಿ. ಮಾಡೋದಕ್ಕೆ ಆದರೆ ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಈಗ ನೋಡಿ, ಅನ್ನಕ್ಕೆ ಅಕ್ಕಿ ತೊಳ್ಕೊತಾ ಇದ್ದೀನಿ. ಅಕ್ಕಿ ಇಷ್ಟು ತೊಳ್ಕೊಂಡು ಅನ್ನಕ್ಕೆ ಇಟ್ಕೋತೀನಿ. ನೋಡಿ, ಅಕ್ಕಿ ತೊಳ್ಕೊಂಡಾಯಿತು. ನೋಡಿ, ಈ ಕಡೆ ಸಣ್ಣ ಗ್ಯಾಸಲ್ಲಿ ಅನ್ನಕ್ಕೆ ಇಟ್ಕೋತಾ ಇದ್ದೀನಿ. ನೋಡಿ, ಬೇಳೆನೂ ಆಫ್ ಮಾಡಿದ್ದೀನಿ. ಈಗ ಚಪಾತಿ ಹಿಟ್ಟು ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ಮಾಡಬೇಕು. ಎಲ್ಲ ಪಲ್ಯ ಎಲ್ಲ ಮುಗಿಸ್ಕೊಂಡು ಆ ಕಡೆ ಇಟ್ಟು ಈ ಕಡೆ ಚಪಾತಿ ಮಾಡ್ಕೋತೀನಿ.
ಶಬ್ದ ತುಂಬ ಬರ್ತಾ ಇರುತ್ತೆ. ಇಲ್ಲಿ ವಾಯ್ಸ್ ಓವರ್ ಕೊಡೋದಕ್ಕೆ ಎಲ್ಲ 4 ಕಡೆ ಶಬ್ದ ಬರುತ್ತೆ. ಈಗ ನೋಡಿ ಪಲ್ಯ ಮಾಡೋದಕ್ಕಂತ ಇಟ್ಕೊಂಡಿದ್ದೀನಿ. ಆ ಕಡೆ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಿಟ್ಟು ನಾದಬೇಕಂತ ಹೇಳಿ. ಅಲ್ಲಿ ಕಟ್ಟೆ ಮೇಲೆ ಬರ್ಷನ್ ಕಟ್ಟೆ ಮೇಲೆ ಮಾಡಿದರೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಅಲ್ಲೇ ಮಾಡ್ತಾ ಇದ್ದೀನಿ ಚಪಾತಿ. ನನಗೆ ಮಣೆ ಮೇಲೆ ಮಾಡಿ ರೂಢಿ ಇಲ್ಲ, ಅಲ್ಲೇ ಗ್ಯಾಸ್ ಕಟ್ಟೆ ಮೇಲೆ ಮಾಡಿ ರೂಢಿ. ಯಾವಾಗಲೂ ಅಲ್ಲೇ ಮಾಡ್ಕೋತಾ ಇದ್ದೀನಿ. ಮೊದಲು ಸ್ವಲ್ಪ ಹಿಟ್ಟಿತ್ತು, ಅದೆಲ್ಲ ಕಲಿಸ್ಕೊಂಡೆ. ಈಗ ಹೊಸ ಪಾಕಿಟು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಚ್ಚೋದಕ್ಕೆ ಹಿಟ್ಟು ಬೇಕಾಗಿತ್ತು, ಅದು ಓಪನ್ ಮಾಡಿ ಸಾಣಿಗೆ ಹಾಕೋತಾ ಇದ್ದೀನಿ ಹಿಟ್ಟನ್ನು. ಈ ಕಡೆ ಬಾಳಿಗೆ ಇಟ್ಟಿದ್ದೀನಿ ಪಲ್ಯ ಮಾಡಬೇಕಂತ ಹೇಳಿ. ಈಗ ಬೆಳ್ಳುಳ್ಳಿ ಜಜ್ಕೋಬೇಕು. ಬೆಳ್ಳುಳ್ಳಿ ಜಜ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೋತೀನಿ. ಈಗ ನೋಡಿ ಬೆಳ್ಳುಳ್ಳಿ ಜಜ್ತಾ ಇದ್ದೀನಿ. ಈ ಕಡೆ ಎಣ್ಣೆ ಹಾಕ್ಕೋಬೇಕು ಬಾಳಿಗೆಗೆ. ನೋಡಿ ಎಣ್ಣೆ ಹಾಕ್ಕೊಂಡೆ. ಈಗ ಪಲ್ಯ ಮಾಡಬೇಕು, ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೋತೀನಿ. ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಬೆಂದ ಮೇಲೆ ಬೇಳೆ ಹಾಕ್ಕೊಂಡು, ಹಾಗೆ ಅರಿಶಿನ ಪುಡಿ ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಬೇಳೆ ಹಾಕ್ಕೊಂಡು ಆಮೇಲೆ ಮೆಂತ್ಯ ಸೊಪ್ಪು ಹಾಕ್ಕೋಬೇಕು. ಮೆಂತ್ಯ ಸೊಪ್ಪಿನ ಪಲ್ಯ ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಉಪ್ಪು ಹಾಕ್ಕೊಂಡಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ಬೇಳೆ ಹಾಕ್ಕೋಬೇಕು. ನೋಡಿ ಬೇಳೆ ಹಾಕ್ಕೋತಾ ಇದ್ದೀನಿ. ಕುಕ್ಕರಲ್ಲಿ ಬೆಂದಿದ್ದ ಬೇಳೆ ಹಾಕ್ಕೊಂಡು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಸೊಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸಬೇಕು. ಚೆನ್ನಾಗಿ ಬೇಯಿಸಬೇಕು. ಚೆನ್ನಾಗಿ ಬೆಂದ ಮೇಲೆ ಆಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಅನ್ನ ಆಗಿದೆ ನೋಡಿ, ಸಣ್ಣ ಉರಿಯಲ್ಲಿ ಅನ್ನ ಇಟ್ಟಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಚಪಾತಿಗೆ ಎಲ್ಲ ತಯಾರಿ ಮಾಡ್ಕೋಬೇಕು. ಎಲ್ಲ ಸ್ವಲ್ಪ ನಾದಿಕೊಂಡು ಉಂಡೆಗಳನ್ನು ಮಾಡಿಕೊಂಡು ಆಮೇಲೆ ಚಪಾತಿ ಮಾಡ್ಕೋತೀನಿ. ನೋಡಿ ನಾದ್ತಾ ಇದ್ದೀನಿ. ಸ್ವಲ್ಪ ಚಪಾತಿ ಹಿಟ್ಟು ಗಾಳಿಗಿಟ್ಟರೆ ತಡ ಇಲ್ಲದೆ ಒಣಗಿಬಿಡುತ್ತೆ. ಮುಚ್ಚಿಟ್ರೆ ಚೆನ್ನಾಗಿರ್ತಿತ್ತು, ನಾನು ಮುಚ್ಚಿಡಲಿಲ್ಲ, ಹಾಗೋ ಇಟ್ಕೊಂಡೆ. ಅದಕ್ಕೆ ಈಗ ಸ್ವಲ್ಪ ನಾದ್ಕೋತಾ ಇದ್ದೀನಿ ನೋಡಿ. ಹಾಗೆ ಪಲ್ಯ ಆಗ್ತಾ ಇದೆ. ಎಲ್ಲ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ಈಗ ನೋಡಿ ಚಪಾತಿ ಮಾಡ್ತಾ ಇದ್ದೀನಿ, ಲಟ್ಟಿಸ್ತಾ ಇದ್ದೀನಿ ನೋಡಿ. ಚಪಾತಿ ಲಟ್ಟಿಸ್ಕೊಂಡು ಎಲ್ಲ ಮಾಡಿಕೊಂಡು ಮಾಡಿದರೆ ಮುಗೀತು ನೋಡಿ. ಚಪಾತಿ ಒಂದಾದರೆ ಆಯಿತು, ಎಲ್ಲ ಅಡುಗೆ ಆಯಿತು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ವ್ಯೂಸ್ ಯಾಕೋ ತುಂಬಾ ಕಡಿಮೆ ಬರ್ತಾ ಇದೆ ವ್ಯೂಸು. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಈ ವಿಡಿಯೋ ಹೇಗೆ ಬಂದಿದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನೋಡಿ ಚಪಾತಿ ಆಗ್ತಾ ಇದೆ ನೋಡಿ.
ಪಲ್ಯ ಆಯಿತು. ಈಗ ಚಪಾತಿ ಒಂದು ಮಾಡಿಬಿಟ್ರೆ ಆಯಿತು ನೋಡಿ. ಬಿಸಿ ಇರಲಿ ಅಂತ ಹೇಳಿ ಎಲ್ಲ ಹಾಟ್ ಬಾಕ್ಸಲ್ಲಿ ಹಾಕಿಡ್ತಾ ಇದ್ದೀನಿ, ಇಲ್ಲಾಂದರೆ ಎಲ್ಲ ಆರಿಬಿಡುತ್ತೆ ಊಟದ ಟೈಮಿಗೆ. ಈ ಬೇಸಿಗೆಗಾಲಕ್ಕೆ ಚಪಾತಿ ಏನು ಒಳ್ಳೆಯದಲ್ಲ, ಇನ್ನಷ್ಟು ಹೀಟ್ ಆಗುತ್ತೆ. ಅದು ರೊಟ್ಟಿ ತರಬೇಕಂತ ಇತ್ತು, ರೊಟ್ಟಿ ಮಾಡೋರು ಇಲ್ಲಂತೆ, ಊರಿಗೆ ಹೋಗಿದ್ದಾರಂತೆ. ಹೀಗಾಗಿ ನಾನು ಚಪಾತಿ ಮಾಡ್ತಾ ಇದ್ದೀನಿ. ರೊಟ್ಟಿ ಹಿಟ್ಟು ಇರಲಿಲ್ಲ, ಹೀಗಾಗಿ ಚಪಾತಿ ಮಾಡ್ಕೋತಾ ಇದ್ದೀನಿ. ಇಲ್ಲ ರೊಟ್ಟಿ ಹಿಟ್ಟಿದ್ರೆ ರೊಟ್ಟಿನೇ ಮಾಡ್ತಾ ಇದ್ದೆ. ಈಗ ನೋಡಿ ಚಪಾತಿ ಆಯಿತು, ಆಗ್ತಾ ಬಂತು ನೋಡಿ. ಕೊನೆ ಚಪಾತಿ ಇದು. ಈಗ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಆಯಿತು ನೋಡಿ. ಇದೊಂದು ಮಾಡಿ ನೋಡಿ, ಮುಗೀತು ಚಪಾತಿ. ನೋಡಿ ಎಲ್ಲ ಚಪಾತಿ ಆಯಿತು. ಇದರಲ್ಲಿ ಹಾಕಿ ಮುಚ್ಚಿಟ್ರೆ ಸಾಕು ನೋಡಿ. ಪಲ್ಯನೂ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.